ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಕ್ಷ್ಮೀ ಬರಮ್ಮ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬರೋಣ. ಸಂಚಿಕೆ ಪ್ರಾರಂಭದಲ್ಲಿ ಕೀರ್ತಿ ಬೇರೆ ಥರನೇ ಬಿಹೇವ್ ಮಾಡ್ತಾ ಇರ್ತಾಳೆ. ಲಕ್ಷ್ಮಿ ಮತ್ತು ಕೀರ್ತಿ ಪ್ಲ್ಯಾನ್ ಮಾಡಿ ಕಾವೇರಿನ ಜೈಲಿಗೆ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಕೀರ್ತಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಹತ್ರ, ನಾವಿಬ್ರು ಒಳ್ಳೆಯವರು, ನಾವಿಬ್ರು ಮನಸ್ಸು ಮಾಡಿದರೆ ಆ ವಿಲನ್ ಕಾವೇರಿನ ಜೈಲಿಗೆ ಹಾಕ್ಬೋದು, ನಾವಿಬ್ರು ಮನಸ್ಸು ಮಾಡಲೇಬೇಕು ಲಚ್ಚಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಸುಪ್ರೀತಾ, ಲಕ್ಷ್ಮಿ, ಕಾರುಣ್ಯ ಸೇರಿ ನಾಟಕ ಮಾಡಿರ್ತಾರೆ. ಕೀರ್ತಿಗೆ ನೆನಪಿನ ಶಕ್ತಿ ಹೋಗಿದ್ರು ಅವಳಿಗೆ ನೆನಪಿನ ಶಕ್ತಿ ಹೋಗಿಲ್ಲ ಅನ್ನೋ ಥರನೇ ನಾಟಕ ಮಾಡ್ತಾ ಇರ್ತಾರೆ. ಮನೆಯವರೆಲ್ಲರೂ ಮುಂದೆ ಕೀರ್ತಿ ನಾರ್ಮಲ್ ಆಗಿದ್ದಾಳೆ ಅನ್ನೋ ಥರನೇ ನಾಟಕ ಮಾಡ್ತಾ ಇರ್ತಾರೆ. ಆದರೆ ಕೀರ್ತಿಗೆ ಅವಳ ಹಳೆ ನೆನಪುಗಳು, ಅವಳು ರಿಯಲ್ ಕೀರ್ತಿ ಆಗಿದ್ಲು, ಆ ನೆನಪುಗಳು ಮರುಕಳಿಸ್ತಾನೆ ಇರ್ತದೆ. ಅವಳಿಗೆ ಕಾವೇರಿ ಬೆಟ್ಟದಿಂದ ತಳ್ಳಿದ್ದು ನೆನಪಾಗ್ತಾನೆ ಇರ್ತದೆ. ಅವಳು ನೆನಪಾದಾಗೆಲ್ಲ ಕಾವೇರಿನ ಕೊಲ್ಲಬೇಕು, ಕೊಲೆಗಾರ್ತಿ ಅವಳು ಅಂತ ಹೇಳ್ತಾನೆ ಇರ್ತಾಳೆ. ಅದನ್ನೆಲ್ಲ ನೋಡಿ ಸುಪ್ರೀತಾ, ಕಾರುಣ್ಯ, ಲಕ್ಷ್ಮಿಗೆ ತುಂಬಾ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.